ನಮಸ್ಕಾರ ವೀಕ್ಷಕರೇ. ಈ ಬಾರಿ ಲೋಕಸಭಾ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಹೈದರಾಬಾದ್ ಕೂಡ ಒಂದು. ಅದಕ್ಕೆ ಕಾರಣ ಓವೈಸಿ ವಿರುದ್ಧ ಸ್ಪರ್ಧಿಸ್ತಾ ಇರೋ ಮಾಧವಿಲತಾ. ಟಿಕೆಟ್ ಅನೌನ್ಸ್ ಆದಾಗಿನಿಂದಲೂ ಈ ಬಗ್ಗೆ ಸಖತ್ ಹೈಪ್ ಕ್ರಿಯೇಟ್ ಆಗಿದೆ. ಓವೈಸಿ ಕುಟುಂಬದ ಭದ್ರಕೋಟೆಯಾಗಿರೋ ಹೈದರಾಬಾದ್ ಅನ್ನ ಗೆಲ್ಲೋದು ಈಸಿನಾ, ಮಾಧವಿಲತಾ ಗೆಲ್ತಾರಾ, ಹೀಗೆ ನಾನಾ ರೀತಿಯ ಚರ್ಚೆಗಳು ಜೋರಾಗ್ತಾ ಇವೆ. ಮಾಧವಿಲತಾಗೆ ಟಿಕೆಟ್ ನೀಡೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ತಿಳಿಸಿದ್ವಿ. ಈಗ ಕ್ಷೇತ್ರದಲ್ಲಿ ಪ್ರಚಾರ ಜೋರಾಗ್ತಾ ಇದ್ದು ಮುಸ್ಲಿಂ ಮಹಿಳೆಯರು, ಯುವತಿಯರಿಂದ ಮಾಧವಿಗೆ ಅಪಾರ ಪ್ರಮಾಣದ ಬೆಂಬಲ ಸಿಗ್ತಾ ಇದೆ. ಹೇಗೆ ತಮಿಳುನಾಡಿನಲ್ಲಿ ಅಣ್ಣಾಮಲೈಗೆ ಒಂದು ಕ್ರೇಜ್ ಇದೆಯೋ ಅದೇ ರೀತಿ ಹೈದರಾಬಾದ್ನಲ್ಲಿ ಮಾಧವಿಲತಾಗೆ ಒಂದು ಕ್ರೇಜ್ ಶುರುವಾಗಿದೆ. ಎರಡು ಧರ್ಮಗಳ ಪ್ರತಿಷ್ಠೆಯ ಕಣ ಅಂತ ಮೇಲ್ನೋಟಕ್ಕೆ ಅನ್ನಿಸಿದ್ರು ಅಲ್ಲಿಯವರ ಪ್ರಕಾರ ಇದು ಧರ್ಮಯುದ್ಧ ಅಲ್ಲ. ಓವೈಸಿ ಧಾರ್ಮಿಕವಾಗಿ ಜನರನ್ನ ಕಟ್ಟಿ ಹಾಕ್ತಾ ಇದ್ರೆ ಮಾಧವಿಲತಾ ಸೇವೆಯ ಮೂಲಕ ಎಲ್ಲಾ ಧರ್ಮದವರಿಗೆ ಸೇರಿದವರಾಗಿದ್ದಾರೆ. ಇದೇ ಈಗ ಓವೈಸಿಗೆ ದೊಡ್ಡ ಸಂಕಟ ತರ್ತಾ ಇರೋದು. ಇಡೀ ಭಾರತವೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪಾಲಿಸ್ತಾ ಇದ್ರೆ ಹೈದರಾಬಾದ್ ನಲ್ಲಿ ಮಾತ್ರ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕಿಂಚಿತ್ತೂ ಗೌರವ ಇಲ್ಲ ಅನ್ನೋ ಬಲವಾದ ಆರೋಪವಿದೆ. ಸಂವಿಧಾನವನ್ನ ಮೀರಿ ಓವೈಸಿ ತಮ್ಮದೇ ರೂಲ್ಸ್ ಮಾಡಿ ಜನರಿಗೆ ತೊಂದರೆ ನೀಡ್ತಾ ಇದ್ದಾರೆ ಅನ್ನೋ ಆರೋಪಗಳಿವೆ. ಇದರಿಂದ ಈ ಬಾರಿ ಬದಲಾವಣೆಗೆ ಜನರು ಒತ್ತು ಕೊಡ್ತಾರೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಈ ಬಾರಿ ಹೈದರಾಬಾದ್ ನಲ್ಲಿ ಕ್ರಾಂತಿ ಆಗಲಿದೆಯಾ? ಅಲ್ಲಿನ ಜನರು ಮಾಧವಿಲತಾರನ್ನ ಬೆಂಬಲಿಸೋದಕ್ಕೆ ಪ್ರಮುಖ ಕಾರಣಗಳು ಏನು? ಓವೈಸಿ ಮೇಲೆ ಜನರಿಗೆ ಇರೋ ಅಭಿಪ್ರಾಯ ಏನು? ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಪ್ರಧಾನಿ ಮೋದಿ ಸರ್ಕಾರವನ್ನ ವಿರೋಧಿಸೋದರಲ್ಲಿರೋ ಕೆಲ ಧ್ವನಿಗಳ ಪೈಕಿ ಹೈದರಾಬಾದ್ನ ಓವೈಸಿ ಕೂಡ ಒಬ್ರು. ಪ್ರಧಾನಿ ಮೋದಿಯನ್ನ ವಿರೋಧಿಸೋದೇ ತಪ್ಪು ಅಂತ ಖಂಡಿತ ಹೇಳೋದಕ್ಕಾಗಲ್ಲ. ಆರೋಪ ಪ್ರತ್ಯಾರೋಪ ಇಲ್ಲದೆ ಇದ್ರೆ ಅದು ರಾಜಕಾರಣವೇ ಅಲ್ಲ ಅನ್ನೋದು 100% ಸತ್ಯ. ಆದ್ರೆ ಓವೈಸಿ ಸ್ವಲ್ಪ ಬೇರೆ ರೀತಿಯಲ್ಲೇ ಕಾಣಿಸಿಕೊಳ್ತಾರೆ. ಅದಕ್ಕೆ ಕಾರಣ ಅವರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ನಾಯಕ ಅನ್ನೋದು. ಹೈದರಾಬಾದ್ನಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಓವೈಸಿಯನ್ನ ಸೋಲಿಸೋದು ಅಸಾಧ್ಯ ಅನ್ನೋದು ಈಗಿನವರೆಗಿನ ಲೆಕ್ಕ. ಆದ್ರೆ ಆ ಭದ್ರಕೋಟೆಯನ್ನ ಅಲುಗಿಸ್ತಾ ಇರೋ ಮಾಧವಿಲತಾಗೆ ದಿನದಿಂದ ದಿನಕ್ಕೆ ಸಿಗ್ತಾ ಇರೋ ಬೃಹತ್ ಬೆಂಬಲ ರಾಜಕೀಯ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡೋ ಎಲ್ಲಾ ಸೂಚನೆಯನ್ನ ಕೊಡ್ತಾ ಇದೆ. ಕೊನೆ ಪಕ್ಷ ನೆಕ್ ಟು ನೆಕ್ ಫೈಟ್ ಆಗೋದ್ರಲ್ಲಂತೂ ಯಾವ ಅನುಮಾನವೂ ಇಲ್ಲ ಅಂತ ಹೇಳ್ತಿದ್ದಾರೆ ರಾಜಕೀಯ ವಿಶ್ಲೇಷಕರು. ಅಂದಹಾಗೆ ಹೈದರಾಬಾದ್ ಗೆಲ್ಲಬೇಕು ಅಂದ್ರೆ ಮುಸ್ಲಿಂ ವೋಟ್ ಬೇಕೇ ಬೇಕು. ಮಾಧವಿಲತಾಗೆ ಇದು ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಯಾಕಂದ್ರೆ ಮಾಧವಿಲತಾ ಬೆನ್ನ ಹಿಂದಿರೋ ದೊಡ್ಡ ಬೆಂಬಲವೇ ಮುಸ್ಲಿಂ ಮಹಿಳೆಯರದ್ದು. ಹೌದು, ಅಂದಹಾಗೆ ಇವರೆಲ್ಲ ಯಾವುದೋ ಆಮಿಷಕ್ಕೆ ಒಳಗಾಗಿಯೋ ಅಥವಾ ಇನ್ಯಾವುದರ ನಿರೀಕ್ಷೆಯಿಂದಲೂ ಬೆಂಬಲ ಸೂಚಿಸ್ತಾ ಇಲ್ಲ. ಮಾಧವಿಲತಾಗೆ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಮಹಿಳೆಯರ ಬೆಂಬಲ ಸಿಗೋದಕ್ಕೆ ಬಲವಾದ ಕಾರಣಗಳಿವೆ. ಅದರಲ್ಲಿ 3 ಪ್ರಮುಖ ಕಾರಣಗಳು ಯಾವುದು ಅನ್ನೋದನ್ನ ನಾವು ವಿವರಿಸ್ತಾ ಹೋಗ್ತೀವಿ. ಮೊದಲನೆಯದ್ದು ಟ್ರಿಪಲ್ ತಲಾಕ್. ತ್ರಿವಳಿ ತಲಾಕ್ನಿಂದ ಮುಸ್ಲಿಂ ಮಹಿಳೆಯರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ದನಿ ಏರಿಸಿದ್ದ ಮಾಧವಿಲತಾ ಅದರ ನಿಷೇಧಕ್ಕಾಗಿ ಹೋರಾಡಿರ್ತಾರೆ. ಕೇಂದ್ರ ಸರ್ಕಾರದಿಂದ ಟ್ರಿಪಲ್ ತಲಾಕ್ ನಿಷೇಧ ಕಾಯ್ದೆ ಬರ್ತಾ ಇದ್ದಂತೆ ಅದನ್ನ ಬೆಂಬಲಿಸಿ ಎಲ್ಲರಲ್ಲೂ ಜಾಗೃತಿ ಮೂಡಿಸೋ ಕೆಲಸ ಮಾಡಿರ್ತಾರೆ. ಈ ಹೊತ್ತಲ್ಲಿ ಮಾಧವಿಲತಾರ ವಿರುದ್ಧ ದ್ವೇಷ, ವಿರೋಧ ಎಲ್ಲವೂ ವ್ಯಕ್ತವಾದರೂ ಯಾವುದಕ್ಕೂ ಅಂಜದೆ ಟ್ರಿಪಲ್ ತಲಾಕ್ ವಿರುದ್ಧ ಮುಸ್ಲಿಂ ಮಹಿಳೆಯರ ಪರವಾಗಿ ನಿಲ್ತಾರೆ ಮಾಧವಿ. ಈ ಹೊತ್ತಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ತಾರೆ. ಟ್ರಿಪಲ್ ತಲಾಕ್ ಬ್ಯಾನ್ ಬಳಿಕವೂ ಅದರ ಬಗ್ಗೆ ಜನರಿಗೆ ಅರಿವು ಮೂಡಿಸೋ ಕೆಲಸವನ್ನ ಸಮರ್ಪಕವಾಗಿ ಮಾಡಿ ಮಹಿಳೆಯರ ನಂಬಿಕೆ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಮಾಧವಿ. ಎರಡನೆಯದು ಮುಸ್ಲಿಂ ಮಹಿಳೆಯರಿಗೆ ಆರ್ಥಿಕ ನೆರವು. ಯಾವ ರಾಜಕೀಯ ಹಿನ್ನೆಲೆ ಇಲ್ಲದೆ ಇದ್ರೂ ಕಷ್ಟದಲ್ಲಿರುವವರಿಗೆ ನೆರವಾಗಿದ್ದೇ ಈಗ ಮಾಧವಿಲತಾ ಕೈ ಹಿಡಿತಾ ಇರೋದು. ಧರ್ಮದ ಹೆಸರಲ್ಲಿ ಗೆದ್ದು ಬಂದ ಓವೈಸಿ ಅಭಿವೃದ್ಧಿಯಲ್ಲಿ ಶೂನ್ಯ ಅನ್ನೋದು ಜಗಜ್ಜಾಹೀರಾಗಿದೆ. ಅವರಿಗೆ ಮತ ಹಾಕಿ ಗೆಲ್ಲಿಸಿದ್ದವರ ಮನೆ ಪರಿಸ್ಥಿತಿಯಲ್ಲಿ ಯಾವ ಉತ್ತಮ ಬದಲಾವಣೆಗಳು ಆಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಚಿಕ್ಕ ಪುಟ್ಟ ಸೌಲಭ್ಯಗಳು ಇಲ್ಲದೆ ಒದ್ದಾಡ್ತಾ ಇದ್ದ ಮಹಿಳೆಯರ ಪಾಲಿಗೆ ನೆರವಾಗಿದ್ದು ಮಾಧವಿಲತಾ. ಬರೋಬ್ಬರಿ 8 ವರ್ಷಗಳಿಂದ ಮುಸ್ಲಿಂ ಕಾಲೋನಿಗಳಲ್ಲಿ ಸಂಕಷ್ಟದಲ್ಲಿ ಇರುವವರಿಗೆ ತಮ್ಮ ಕೈಲಾದ ಸಹಾಯವನ್ನ ಮಾಡೋ ಮೂಲಕ ಜೀವನಕ್ಕೆ ನೆರವಾಗ್ತಾ ಇದ್ದಾರೆ ಮಾಧವಿ. ಆಸ್ಪತ್ರೆ ಸೇವೆಯಿಂದ ಹಿಡಿದು ತಮ್ಮ ಚಾರಿಟಿ ಫೌಂಡೇಶನ್ ಮೂಲಕ ಮುಸ್ಲಿಂ ಸ್ತ್ರೀಯರಿಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದಾರೆ. ಅವರಿಂದ ಇಷ್ಟೆಲ್ಲಾ ಸಹಾಯ ಪಡೆದ ಮೇಲೂ ಅವರ ಪರ ನಿಲ್ಲದೇ ಇದ್ರೆ ಅದು ಯಾವ ರೀತಿಯಲ್ಲೂ ಸರಿಯಲ್ಲ ಅಂತ ಅರ್ಥೈಸಿಕೊಂಡಿರೋ ಮಹಿಳೆಯರು ಮಾಧವಿಲತಾ ಬೆನ್ನಿಗೆ ನಿಂತಿದ್ದಾರೆ. ಇನ್ನೊಂದು ಪ್ರಮುಖ ಕಾರಣ ಏನಂದ್ರೆ ಅದು ಓವೈಸಿಯ ಮುಸ್ಲಿಂ ಮಹಿಳಾ ವಿರೋಧಿ ಧೋರಣೆ. ಹೌದು, ಪ್ರಪಂಚ ಮುಂದಕ್ಕೆ ಹೋಗ್ತಾ ಇದ್ರೂ ಓವೈಸಿ ತಮ್ಮ ಸಿದ್ಧಾಂತಗಳ ಮೂಲಕ ಸಮುದಾಯವನ್ನ ಹಿಂದಕ್ಕೆ ಎಳೆದೊಯ್ತಾ ಇದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡದೆ ತಮ್ಮ ಸಮುದಾಯದ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವುದರಲ್ಲಿ ಯಾವ ಆಸಕ್ತಿಯೂ ಓವೈಸಿಗೆ ಇಲ್ಲ. ಇನ್ನು ಟ್ರಿಪಲ್ ತಲಾಕ್ ವಿಚಾರದಲ್ಲಿ ದೊಡ್ಡ ವಿರೋಧ ಉಂಟು ಮಾಡಿದ್ದು ಇದೇ ಓವೈಸಿ. ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅನ್ನೋದನ್ನ ಓವೈಸಿ ಹೇಳಿದ್ರು.
ಆದ್ರೆ ಇದರಿಂದ ಮಹಿಳೆಯರಿಗೆ ಏನೆಲ್ಲಾ ತೊಂದರೆ ಆಗ್ತಾ ಇದೆ ಅನ್ನೋದರ ಬಗ್ಗೆ ತುಟಿಯೇ ಬಿಚ್ಚೋದಿಲ್ಲ. ಎಷ್ಟು ಚಿಕ್ಕ ವಿಷಯವನ್ನ ಅರ್ಥ ಮಾಡಿಕೊಳ್ಳದವರಿಂದ ಅಭಿವೃದ್ಧಿಯನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಮಾಧವಿಲತಾ ಧರ್ಮತಃ ಬೇರೆ ಆಗಿದ್ರು ಸಮಾಜ ಸೇವೆ ಸಹಾಯದ ವಿಚಾರದಲ್ಲಿ ಯಾವತ್ತೂ ಅವರು ತಾರತಮ್ಯ ಮಾಡೇ ಇಲ್ಲ. ಇನ್ನು ಹೇಳಬೇಕು ಅಂದ್ರೆ ಮಾಧವಿ ಅವರಿಂದ ಸಹಾಯ ಪಡೆದವರಲ್ಲಿ ಮ್ಯಾಕ್ಸಿಮಮ್ ಮುಸ್ಲಿಂ ಮಹಿಳೆಯರೇ. ಇಷ್ಟೆಲ್ಲಾ ಸಹಾಯ ಮಾಡಿದವರನ್ನ ಬಿಟ್ಟು ಒಂದೇ ಧರ್ಮ ಅನ್ನೋ ಒಂದೇ ಕಾರಣಕ್ಕೆ ಮತವನ್ನ ಮಾರಿಕೊಳ್ಳೋದಕ್ಕೆ ಇಷ್ಟವಿಲ್ಲ ಅನ್ನೋ ನಿಲುವನ್ನ ತಳೆದಿದ್ದಾರೆ ಹೈದರಾಬಾದ್ನ ಬಹುತೇಕ ಮುಸ್ಲಿಂ ಮಹಿಳೆಯರು. ಇನ್ನು ಇದೆಲ್ಲ ಏನೇ ಇದ್ರೂ ಗೆಲ್ಲೋದು ಸುಲಭನಾ? ಏನೆಲ್ಲ ಸವಾಲು ಬರಬಹುದು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರೋ ಪ್ರಶ್ನೆ. ಈ ಬಗ್ಗೆಯೂ ಕೂಡ ಸಂದರ್ಶನದ ವೇಳೆ ಹಲವು ಮಾಹಿತಿಯನ್ನ ಬಿಚ್ಚಿಡ್ತಾರೆ ಮಾಧವಿಲತಾ. ಅವರು ಹೇಳೋ ಪ್ರಕಾರ ಎಲ್ಲಾ ಮುಸ್ಲಿಮರು ಓವೈಸಿ ಬೆನ್ನಿಗೆ ನಿಂತಿಲ್ಲ. ಎಜುಕೇಟೆಡ್ ಗಳೆಲ್ಲರೂ ಅವರನ್ನ ತಮ್ಮ ನಾಯಕ ಅಂತ ಯಾವತ್ತೂ ಒಪ್ಪಿಕೊಂಡಿಲ್ಲ, ಅವರನ್ನ ಬೆಂಬಲಿಸಿಯೂ ಇಲ್ಲ. ಆದ್ರೆ ಓವೈಸಿ ಧರ್ಮದ ಹೆಸರಲ್ಲಿ ಜನರನ್ನ ಎಮೋಷನಲ್ ಮಾಡ್ತಾ ಇರೋದ್ರಿಂದ ಗೆಲ್ತಾ ಇರೋದು. ಒಂದು ವೇಳೆ ನಾನು ಸೋತು ಹೋದ್ರೆ ನಮ್ಮ ಧರ್ಮವೇ ಮುಗಿದು ಹೋಗುತ್ತೆ ಅನ್ನೋದನ್ನ ಜನರ ತಲೆಯಲ್ಲಿ ತುಂಬಿದ್ದಾರೆ. ಇದೇ ನರೇಟಿವ್ ಅನ್ನ ತಮ್ಮ ಭಾಷಣಗಳಲ್ಲಿ ಹೇಳೋ ಮೂಲಕ ಜನರಿಗೆ ತಾವು ಒಬ್ಬರೇ ಸರಿಯಾದ ಆಯ್ಕೆ ಅನ್ನೋದನ್ನ ಬಿಂಬಿಸಿದ್ದಾರೆ. ಈ ಮಧ್ಯೆ ಧಾರ್ಮಿಕ ಮುಖಂಡರು ಹಾಗೂ ಪ್ರಮುಖರನ್ನ ಬಳಸಿಕೊಂಡು ಜನರಿಗೆ ತಮ್ಮನ್ನ ಬೆಂಬಲಿಸೋದಕ್ಕೆ ಹೇಳ್ತಾ ಬಂದಿದ್ದಾರೆ. ಇದೇ ಕಾರಣಕ್ಕೆ ಅವರು ಗೆಲ್ತಾ ಇರೋದು ಅಂತಾರೆ ಮಾಧವಿಲತಾ. ಅಲ್ಲದೆ ಮಾಧವಿಲತಾ ಹೇಳೋ ಪ್ರಕಾರ ನ್ಯಾಯಯುತವಾಗಿ ಎಲೆಕ್ಷನ್ ನಡೆದರೆ ಖಂಡಿತವಾಗಿಯೂ ಓವೈಸಿ ಸೋಲ್ತಾರೆ ಅಂತ. ಯಾಕಂದ್ರೆ ಕಳೆದ 40 ವರ್ಷಗಳಿಂದ ಅವರ ಕೈಯಲ್ಲಿ ಅಧಿಕಾರ ಇದ್ರೂ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಹೈದರಾಬಾದ್ ಓಲ್ಡ್ ಸಿಟಿಯಾಗಿ ಉಳಿದಿದೆ. ಹೈದರಾಬಾದ್ನ ಕೆಲ ಏರಿಯಾಗಳು ಎಷ್ಟು ಕೆಟ್ಟದಾಗಿವೆ ಅಂದ್ರೆ ಹೊರಗಿನವರು ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಇಷ್ಟು ವರ್ಷಗಳಲ್ಲಿ ಓವೈಸಿ ಯಾವತ್ತಾದ್ರೂ ಅಭಿವೃದ್ಧಿಗಾಗಿ ದನಿ ಎತ್ತಿದ್ದನ್ನ ಅಥವಾ ಆರೋಗ್ಯ, ಶಿಕ್ಷಣ, ಆರ್ಥಿಕತೆ ವಿಚಾರದಲ್ಲಿ ಯಾವತ್ತಾದ್ರೂ ಮಾತನಾಡಿದ್ದನ್ನ ನೋಡಿದ್ದೀರಾ? ಬಾಯಿ ತೆರೆದರೆ ಕೇವಲ ಧರ್ಮ ಹಾಗೂ ಧಾರ್ಮಿಕ ವಿಚಾರಗಳನ್ನ ಮಾತ್ರ ಮಾತನಾಡ್ತಾರೆ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಯೋಚಿಸದ ಓವೈಸಿಗೆ ಅಧಿಕಾರವನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಮಾತ್ರ ಗೊತ್ತಿದೆ. ಆದ್ರಿಂದ ಇಲ್ಲಿನ ಜನರು ರೋಸಿ ಹೋಗಿದ್ದಾರೆ, ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಮತದಾನದ ದಿನ ಎಲ್ಲಾ ಬೂತ್ಗಳಲ್ಲೂ ಸರಿಯಾದ ಸೆಕ್ಯೂರಿಟಿ ಇಟ್ಟು ಮತದಾನ ಪ್ರಕ್ರಿಯೆಯಲ್ಲಿ ಲೋಪ ಆಗದಂತೆ ನೋಡಿಕೊಂಡ್ರೆ ಖಂಡಿತ ಓವೈಸಿ ಸೋಲು ಖಚಿತ ಅಂತಾರೆ ಮಾಧವಿಲತಾ. ಇನ್ನು ಇದೆಲ್ಲದರ ಮಧ್ಯೆ ಹಲವರಲ್ಲಿರೋ ಪ್ರಶ್ನೆ ಏನಂದ್ರೆ ಮಾಧವಿಲತಾ ಹಿಂದೂ ಫೈರ್ ಬ್ರ್ಯಾಂಡ್. ಇದೇ ವಿಚಾರದ ಸಂಬಂಧ ಕೊನೆ ಗಳಿಗೆಯಲ್ಲಿ ಅವರಿಗೆ ಹಿನ್ನಡೆ ಆಗ್ಬೋದಾ ಅನ್ನೋದು. ಆದ್ರೆ ಚುನಾವಣೆಯಲ್ಲಿ ಇದು ಪ್ರಮುಖ ಆಗೋದಿಲ್ಲ ಅನ್ನೋದು ಕೆಲವರ ಲೆಕ್ಕಾಚಾರ. ಮಾಧವಿಲತಾ ಹಿಂದುತ್ವದ ಬಗ್ಗೆ ಯಾವ ಮಟ್ಟಿಗೆ ಮಾತನಾಡ್ತಾರೆ ಅಂದ್ರೆ ಅವರು ಕಟ್ಟರ್ ಹಿಂದೂವಾದಿ ಅನ್ನೋದು ಅವರ ಮಾತಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಓವೈಸಿ ಕೂಡ ಕಟ್ಟರ್ ಇಸ್ಲಾಮಿಸ್ಟ್. ಆದ್ರೆ ಇಬ್ಬರಲ್ಲೂ ಇರೋ ಕೆಲ ವ್ಯತ್ಯಾಸಗಳು ಮಾಧವಿಗೆ ಪ್ಲಸ್ ಆಗತ್ವೆ. ಮಾಧವಿ ತಮ್ಮ ಧರ್ಮದ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ತಾರೆ ಹೊರತು ಇತರೆ ಧರ್ಮಗಳ ಬಗ್ಗೆ ಟೀಕಿಸೋದು ಅಥವಾ ಕೆಟ್ಟದಾಗಿ ಮಾತನಾಡೋದಿಲ್ಲ. ಅಲ್ಲದೆ ಸೇವೆ ವಿಚಾರದಲ್ಲಿ ಧರ್ಮದ ಆಧಾರದಲ್ಲಿ ತಾರತಮ್ಯವನ್ನ ಮಾಡೇ ಇಲ್ಲ. ಆದ್ರೆ ಓವೈಸಿ ಕೆಲ ಏರಿಯಾಗಳಲ್ಲಿ ತಮ್ಮ ಧರ್ಮದವರನ್ನ ಬಿಟ್ಟು ಬೇರೆ ಯಾರು ಬರಬಾರದು ಅನ್ನೋ ಅಲಿಖಿತ ನಿಯಮ ಮಾಡ್ಕೊಂಡ ಆರೋಪ ಇದೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಂತೂ ಓವೈಸಿ ಬಗ್ಗೆ ಹೇಳೋದೇ ಬೇಡ. ಯಾರಿಗೂ ತಾರತಮ್ಯ ಮಾಡದೆ ಯಾರನ್ನೂ ಉದ್ಧಾರ ಮಾಡಿಲ್ಲ ಅನ್ನೋ ಆರೋಪ ಇದೆ. ಆದ್ರಿಂದ ಇದೆಲ್ಲವೂ ಮಾಧವಿಲತಾ ಕೈ ಹಿಡಿಯಲಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಮಾಧವಿಲತಾ ಕ್ರೇಜ್ ಹೆಚ್ಚಾಗ್ತಾ ಇರೋದಂತೂ ಸುಳ್ಳಲ್ಲ. ಮತದಾನ ಹೇಗೆ ನಡೆಯಲಿದೆ, ಫೈಟ್ ಹೇಗಿರಲಿದೆ ಹಾಗೂ ಮಾಧವಿ ಗೆದ್ದು ಇತಿಹಾಸ ಬರೀತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.